ವೀಕ್ಷಕರೇ ನಮಸ್ಕಾರ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ಬಾರಿ ಬೇಸಿಗೆ ಬಿಸಿ ಹೇಗಿತ್ತು ಅಂತ ಅಂದ್ರೆ ಜನ ಮಧ್ಯಾಹ್ನದ ಬಿಸಿಲಿಗೆ ಹೆದರಿ ಮನೆಯಲ್ಲೇ ಇರ್ತಾ ಇದ್ರು. ಯಾವಾಗ ಈ ಬೇಸಿಗೆ ಕಳೆಯಿತು ಅಂತ ದಿನಗಳನ್ನು ಲೆಕ್ಕ ಹಾಕ್ತಾ ಇದ್ರು. ಇದರ ಬೇಸಿಗೆ ಎಷ್ಟಿತ್ತು ಅಂತಂದ್ರೆ ಹಳ್ಳಿಗಳಲ್ಲಿ ಕೆರೆ ಕಟ್ಟೆಗಳು ಬತ್ತು ಹೋಗಿದ್ವು, ಬೋರ್ವೆಲ್ಗಳ ನೀರು ಬತ್ತು ಹೋಗಿದ್ವು, ನೆಲ ಸುಡುವ ಕಬ್ಬಿಣದ ಹಲಗೆ ಅಂತಾಗಿತ್ತು. ಯಾವಾಗ ಮಳೆ ಬರುತ್ತೋ ಅಂತ ಜನ ಜೂನ್ ತಿಂಗಳನ್ನ ಎದುರು ನೋಡ್ತಾ ಇದ್ರು. ಯಾಕೆ ಅಂತಂದ್ರೆ ಮುಂಗಾರಿನ ಮಳೆ ಆರಂಭವಾಗುವಂಥದ್ದು, ನೆಲ ತಣಿಯುವಂಥದ್ದು, ಭೂಮಿ ಮಳೆ ನೀರಲ್ಲಿ ಮಿಂದು ಹಸಿರಿನಿಂದ ಕಂಗೊಳಿಸುವಂಥದ್ದು, ಕೆರೆ ಕಟ್ಟೆಗಳು ತುಂಬುವಂಥದ್ದು, ನದಿಗಳು ಹರಿಯೋದಕ್ಕೆ ಶುರು ಮಾಡುವಂಥದ್ದು, ತಂಪಾದ ದಿನಗಳನ್ನು ನೆನಪು ಮಾಡಿಕೊಂಡು ಈ ಬೇಸಿಗೆಯನ್ನು ಜನ ಸಹಿಸ್ಕೊಳ್ತಾ ಇದ್ರು. ಹಾಗಾದ್ರೆ ಈ ಬಾರಿಯ ಮುಂಗಾರು ಹೇಗಿರುತ್ತೆ ಅಂತಂದ್ರೆ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಆದರೆ ಬೆಳೆ ಚೆನ್ನಾಗಿರುತ್ತೆ. ಬೆಳೆ ಚೆನ್ನಾಗಿದ್ರೆ ರೈತ ಚೆನ್ನಾಗಿರ್ತಾನೆ. ರೈತನ ಬದುಕು ಚೆನ್ನಾಗಿದ್ರೆ ಅವನ ಬದುಕು, ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ರೈತನಂತ ಇದ್ರೆ ದೇಶ ಸುಭಿಕ್ಷವಾಗಿರುತ್ತೆ, ಖುಷಿಯಿಂದ ಇರುತ್ತೆ. ಈ ಮುಂಗಾರಿನ ಬಗ್ಗೆ ಹವಾಮಾನ ಇಲಾಖೆ ಏನು ಹೇಳುತ್ತೆ ಅಂತಂದ್ರೆ, ಏನು ಖುಷಿ ವಿಷಯ ಅಂತಂದ್ರೆ ಆತನಿಗೆ ಕಾರಣ ಏನು ಅನ್ನೋದನ್ನ ಬಗ್ಗೆ ಈ ಒಂದು ಚಿಕ್ಕ ಮಾಹಿತಿಯನ್ನು ನಾನಿಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ.